ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ಚಕ್ಲಿ ರೆಸಿಪಿನ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ನಮ್ಮ ಅಮ್ಮ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿ ಚೆನ್ನಾಗಿ ತಿನ್ನಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಸೊ ಹೊರ್ಗಡೆದೇನು ಟೇಸ್ಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಸಖತ್ತಾಗಿ ಅಡುಗೆ ಮಾಡ್ತಾಯಿದ್ರು ನಮ್ಮಮ್ಮ. ಅವ್ರು ಹೋದ್ಮೇಲೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಮ್ಮ ಅತ್ತಿಗೆ ಬಂದಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಕಲಿಯೋಣ ಅಂದಾಗ ಇದರ ಹಾಸ್ಟೆಲಲ್ಲಿ ಇರ್ತಾಯಿದ್ದೆ ಅಥವಾ ಪಿ ಜಿಯಲ್ಲಿ ಇರ್ತಾಯಿದ್ದೆ. ಸೊ ಇವಾಗ ನಮ್ಮ ಅತ್ತಿಗೆ ತಲೆ ತಿಂತಾ ಇದ್ದೀನಿ ನಾನು, ಅದು ಹೇಗೆ ಮಾಡೋದು ಇದು ಹೇಗೆ ಮಾಡೋದು ಅಂದ್ಬಿಟ್ಟು. ಅವರು ಕೂಡ ತುಂಬ ಪೇಷನ್ಸಿಂದ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ವಾ, ಕಲಿಯೋ ಮನಸ್ಸಿರಬೇಕು, ಹಾಗೆ ಹೇಳ್ಕೊಡೋರು ಇದ್ಬಿಟ್ರೆ ಯಾವುದೂ ಬ್ರಹ್ಮವಿದ್ಯೆ ಅಲ್ಲ. ಸೊ ಇವತ್ತು ನಾವು ಚಕ್ಲಿ ಮಾಡೋಕ್ಕೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹುರ್ಕೊಂಡ್ವಿ. ಸೊ ನೀವು ಯಾವ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀರೋ ಆ ಬೌಲಲ್ಲಿ 2 ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ 1 ಪುಟಾಣಿ ಹಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಕ್ರಿಸ್ಪಿ ಬೇಕಂದರೆ 2 ಈಕ್ವಲ್ ಆಗಿ ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಇಂಗ್ರೀಡಿಯೆಂಟ್ಸು ಉಪ್ಪು, ಖಾರ, ಅಜ್ವಾಯಿನ, ಜೀರಿಗೆ, ಎಳ್ಳು ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ನಾವು ಕಾಯಿಸಿ ಹಾಕ್ಕೊಂಡ್ವಿ. ಈ ಜಾಗದಲ್ಲಿ ನೀವು ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಈ ಹದ ಬರೋವರೆಗೂ ಕಲಸಿ ನೆಕ್ಸ್ಟು ನಾವು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಂಡ್ವಿ ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ಚಕ್ಲಿನ ರೌಂಡಾಗಿ ಮಾಡಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಚಕ್ಲಿ ಮಾಡ್ತಾ ಚೆನ್ನಾಗಿ ಹರಟೆ ಹೊಡ್ಕೊಂಡು ಎಲ್ಲ ಗಾಸಿಪ್ ಮಾಡಿಕೊಂಡು ಟೈಮ್ ಹೇಗೆ ಹೋಗಿದ್ದೆ ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಚಕ್ಲಿ ಮಾತ್ರ ಸಖತ್ ಟೇಸ್ಟಾಗಿ ಬಂದಿತ್ತು. 4-5 ದಿನದಲ್ಲಿ ಚಕ್ಲಿ ಎಲ್ಲ ಖಾಲಿ ನಮ್ಮ ಮನೇಲಿ. ಈ ಥರ ಆಚೆ ತರೋದು ಬದಲು ಮನೇಲಿ 1 hour 2 hour ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೇಲೇ ಮಾಡ್ಕೊಂಡು ತಿಂದರೆ ಸಖತ್ ಹೆಲ್ದಿಯಾಗಿರುತ್ತೆ.